ಕರುಣದಿಂದ ಈಗ ಏನು ಸ್ವಾಮಿ ಯಾವತ್ತೂ ನಾನು ನಿಮ್ಮ ಬಳಿಗೆ ಬರುವಂತಹ ಸಮಯದಲ್ಲಿ ಸಂತೋಷದಲ್ಲಿ ಸಖಿಯರೆಲ್ಲ ಕೂಡಿಕೊಂಡು ರಥವನ್ನೇರಿಕೊಂಡು ಬರುತ್ತಾ ಇದ್ದವಳು. ಹೌದು. ಆದ್ರೆ ಇಂದು ಬರುವಂತಹ ಹೊತ್ತಿಗೆ ಹಾಗಲ್ಲ. ರಥವೂ ಇಲ್ಲ, ಸಖಿಯರ ಜೊತೆ ಇಲ್ಲ, ಮಗನನ್ನು ಕರ್ಕೊಂಡು ಕಾಲ್ನಡಿಗೆಯಿಂದ ಬರುತ್ತಾ ಇದ್ದೀರಿ. ಹೌದು. ಇದಕ್ಕೆ ಬರುವಂತಹ ಸಂದರ್ಭದಲ್ಲಿ ನನ್ನ ಮುಖ ನೋಡಿದ್ರೆ ಬಾಡಿ ಹೋಗಿದೆ. ಇದು ನಿಜವಾಗಿ ನಾನು ಬಾಡಿದಲ್ಲ ಸ್ವಾಮಿ, ಅಲ್ವಾ? ನಿಜ ಬಾಡಿಸಿಕೊಂಡದು. ಉದ್ದೇಶ ಏನು? ಕಾರಣ ಉಂಟು. ನಮ್ಮ ಇರುವರ ದಾಂಪತ್ಯ ಪ್ರತೀಕವಾಗಿ ಹುಟ್ಟಿಕೊಂಡಾತ ಮಗನನ್ನತ ಸಣ್ಣವನೇನು ಅಲ್ಲ, ಅವ ಪ್ರಾಯಕ್ಕೆ ಬಂದಿದ್ದಾನೆ. ಈಗ ಪ್ರಾಯಕ್ಕೆ ಬಂದಂತಹ ಮಗನಿಗೆ ಮದುವೆ ಮಾಡುವ ವಿಷಯವನ್ನು ತಿಳಿಸಬೇಕಾಗಿ ನಾನು ಈ ರೀತಿಯಾಗಿ ಮುಖವನ್ನು ಬಾಡಿಸಿಕೊಂಡು ಬಂದೆ. ರುಕ್ಮಿಣಿ, ಕೇವಲ ಈ ವಿಚಾರದ ಬಗ್ಗೆ ನೀವು ಇಷ್ಟು ಚಿಂತೆಯನ್ನು ಪಡುದ? ಚಿಂತೆಯನ್ನು ಪಡಬೇಕಾದಂತಹ ಅಗತ್ಯವೇ ಇಲ್ಲ. ಕೇವಲ ದಿನ 8ರ ಬೆಳಗಾಗಿ ಆತನ ರೂಪಕ್ಕೆ ಒಪ್ಪುವಂತಹ ಹೆಣ್ಣನ್ನು ಹುಡುಕಿ ಮದುವೆಯನ್ನು ನಾನು ಮಾಡ್ತೇನೆ, ನಿಶ್ಚಿಂತೆ. ಮಗನ ಮದುವೆ ನಿರೀಕ್ಷೆ ನಾನು ಇರುತ್ತೇನೆ. ಯಾದವ ನೀವ